ಬಳ್ಳಾರಿ ಭಸ್ಮದ ಬಗ್ಗೆ ಶಾಸಕರ ಬೆದರಿಕೆ ಡಿಕೆ ರಿಯಾಕ್ಷನ್ ಕೊಟ್ಟಿರುವಂತದ್ದು. ಬೆಂಕಿ ಹಚ್ಚಲು ಯಾರ್ ತಾನೇ ಹೋಗ್ತಾರೆ ರೀ? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಹಾಕಬಾರ್ದಾ? ತನಿಖೆ ನಡೀತಿದೆ, ಪೊಲೀಸರು ಕ್ರಮ ತಗೋತಾರೆ ಎಂದ್ರು ಡಿಸಿಎಂ. ಆ ದಿನ ರಾತ್ರಿ ಎಸ್ಪಿ ಪವನ್ ನೆಜ್ಜೂರ್ ಜೊತೆ ಮಾತನಾಡಿದ್ದೆ. ಯಾವ ಸ್ಟೇಜ್ನಲ್ಲಿ ಮಾತನಾಡಿದ್ದೇನೆ ಎಂಬುದು ಗೊತ್ತು ನಂಗೆ. ಮಾಜಿ ಮಂತ್ರಿ ಶ್ರೀರಾಮುಲು ಕೂಡ ನಂಗೆ ಫೋನ್ ಮಾಡಿದ್ರು. ತಕ್ಷಣ ಪೊಲೀಸರನ್ನ ಅಲರ್ಟ್ ಮಾಡಿದ್ದೇನೆ ಅಂತ ಡಿಕೆಶಿ ಅವರು ಹೇಳಿದ್ದಾರೆ. ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗದಲ್ಲಿ ಈಗ ಡಿಕೆಶಿ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು. ಬೆಂಕಿ ಹಚ್ಚೋದಕ್ಕೆ ಯಾರು ಹೋಗ್ತಾರೆ? ರೆಡ್ಡಿ ಮನೆ ಮುಂದೆ ಯಾಕೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಹಾಕಬಾರ್ದಾ? ಅಲ್ಲಿ ಏನಾಯ್ತು, ಏನ್ ನಡೀತಿದೆ, ಆ ತನಿಖೆ ನಡೀಲಿ, ಪೊಲೀಸರು ತನಿಖೆ ಮಾಡ್ತಾರೆ. ಆ ದಿನ ರಾತ್ರಿ ಘಟನೆ ಆದ್ಮೇಲೆ ನಾನು ಎಸ್ಪಿ ಪವನ್ ನೆಜ್ಜೂರ್ ಜೊತೆ ಮಾತನಾಡಿದ್ದೇನೆ. ಜೊತೆಗೆ ನನಗೆ ಯಾವ ಸ್ಟೇಜ್ನಲ್ಲಿ ಮಾತನಾಡಿದ್ದೇನೆ ಅಂತ ನನಗೆ ಗೊತ್ತಿದೆ. ಮಾಜಿ ಮಂತ್ರಿ ಶ್ರೀರಾಮುಲು ಅವ್ರ ಜೊತೆ ಕೂಡ ನಾನು ಫೋನ್ ಮಾಡಿ ಅವತ್ತು ಮಾತನಾಡಿದ್ದೇನೆ. ಅವರೇ ಫೋನ್ ಮಾಡಿದ್ರು. ತಕ್ಷಣ ಪೊಲೀಸರನ್ನ ನಾನು ಅಲರ್ಟ್ಗೊಳಿಸಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರು ಆರೋಪ ಇಲ್ಲ. ಯಾಕೆ ಇವ್ರಿ ಅವ್ರ ಮನೆ ಮುಂದೆ ಏನಾಗಿರ್ಬಾರ್ದಾ? ವಾಲ್ಮೀಕಿ ಪೋಸ್ಟು, ಸರ್ಕಾರದ ಪೋಸ್ಟು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೇ ತಪ್ಪೇನಿದೆ? ಅವ್ರ ಮನೆಗೆ ಹೋಗೋರೆಲ್ಲ ಆಯ್ತಾರ? ಯಾರೇಳಿ? ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ತನಿಖೆ, ಯಾರು ಫೈರ್ ಮಾಡಿದಾರೆ ಅಂತ ಯಾರು ಗೊತ್ತು? ಪೊಲೀಸರು ನೋಡ್ತಾರೆ ಅದನ್ನ. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತದೆ. The law will take its own course. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ಯಾರು ಆರೋಪ ಇಲ್ಲ. ಯಾಕೆ ಇವ್ರಿ ಅವ್ರ ಮನೆ ಮುಂದೆ ಏನಾಗಿರ್ಬಾರ್ದಾ? ವಾಲ್ಮೀಕಿ ಅವೆಲ್ಲ ಡ್ರಾಮಾ ಮಾಸ್ಟರ್, ಫಿಲಂ ಪ್ರೊಡ್ಯೂಸರ್. ಅವರು ಪ್ರೊಡ್ಯೂಸರ್ ಇದಾರಲ್ಲ, ಅದು ಡ್ರಾಮಾ ಮಾಸ್ಟರ್. ಅವ್ರು ಯಾರು ಅವ್ರು ಕಿಲ್ ಮಾಡ್ತಾರೆ? ಕೋಟೆ ಮಾಡಿಕೊಂಡು 100 ಜನ ಸೆಕ್ಯೂರಿಟಿ ಕೂತಿದ್ದಾರೆ. ಯಾರು ಕಿಲ್ ಮಾಡ್ತಾರೆ? ಜನಕ್ಕೆ ಬೇರೆ ರೀತಿ ಭಯ ಇದೆ. ಏನಪ್ಪಾ ಅಂದ್ರೆ ಸೋಲ್ನ ಡೈಜೆಸ್ಟ್ ಮಾಡ್ಕೋಕ್ ಆಗ್ತಾ ಇಲ್ಲ. ಜನ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಮಾಡ್ಕೋಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹೇಳಿದ್ರು ಮಾತಾಡೋದು ಮಾತು ನನ್ನ ಕುಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡ್ರಿ, ನಾವು ಕೆಪ್ಟನ್ ಎವ್ರಿ ಮೂಮೆಂಟ್ ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು SP ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ SP ಮಾತಾಡಿದ್ದೀನಿ. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನ್ ಆನ್ಸರ್ ಮಾಡಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ. ಬಿಕಾಸ್ ವಿ ಆರ್ ಕನ್ಸರ್ನ್, ಇನ್ಕ್ಲೂಡಿಂಗ್ ಶ್ರೀರಾಮುಲು ನನಗೆ ಫೋನ್ ಮಾಡಿದ್ರು. ಈ ರೀತಿ ಇಂಥ ಸಂದರ್ಭ ಆಗಿದೆ ಅಂತೇಳಿ ತಕ್ಷಣ ನಾನು ಪೊಲೀಸ್